ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಬಿ ಸ್ಮಾರ್ಟ್ ಗೃಹಿಣಿ. ಫ್ರೆಂಡ್ಸ್, ನಾನು ಇವತ್ತು ತುಂಬಾ ಆರೋಗ್ಯಕರವಾಗಿರುವಂತಹ ಹಾಗೆ ತುಂಬಾ ರುಚಿಯಾಗಿರುವಂತಹ ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಸಿಪಿ, ಅದರಲ್ಲೂ ತುಂಬಾ ಈಸಿಯಾಗಿ ಕೂಡ ಮಾಡ್ಬೋದು ಈ ಒಂದು ರೆಸಿಪಿನ. ಇಂಥ ಒಂದು ರೆಸಿಪಿನ ಈ ಒಂದು ವಿಡಿಯೋದಲ್ಲಿ ಇವತ್ತು ನಾನು ತೋರಿಸ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ನೋಡೋಣ. ತುಂಬಾ ಸಾಫ್ಟ್ ಆಗಿದೆ ನೋಡಿ, ನಾನು ಬ್ರೇಕ್ ಮಾಡಿ ತೋರಿಸ್ತಿದ್ದೀನಿ. ಇದನ್ನು ತುಂಬಾ ಸಾಫ್ಟಾಗಿರುತ್ತೆ ಹಾಗೆ ತುಂಬಾ ರುಚಿಯಾಗಿ ಕೂಡ ಇರುತ್ತೆ. ಇಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಹೇಗೆ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲಲ್ಲಿ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು, ನೀವು ಯಾವ ಒಂದು ಕಪ್ಪಲ್ಲಿ ಬೇಕಾದ್ರೂ ಮೆಷರ್ಮೆಂಟ್ ಮಾಡ್ಕೊಬಹುದು. ನಿಮಗೆ ಎಷ್ಟು ಬೇಕು ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಮತ್ತು 1 ಸ್ಪೂನ್ ಆಗುವಷ್ಟು ಉಪ್ಪು ಕೂಡ ಹಾಕ್ಕೊಂಡು, ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು, ಚಪಾತಿ ಹಿಟ್ಟು ಹೇಗೆ ನಾವು ಕಲಿಸ್ಕೊಳ್ತೀವಲ್ವ ಅದೇ ರೀತಿ ನಾನು ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಈ ಒಂದು ಟೈಮಲ್ಲಿ 1-2 ಸ್ಪೂನ್ ಆಗುವಷ್ಟು ಎಣ್ಣೆ ಕೂಡ ಹಾಕ್ಕೊಬೋದು. ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಕೂಡ ಇನ್ನೂ ಕೂಡ ಸಾಫ್ಟಾಗಿ ಬರುತ್ತೆ. ನೋಡಿ, ಈಗ ಹಿಟ್ಟೆಲ್ಲ ಕಲಸಿದಾಗಿದೆ. ಲಾಸ್ಟಲ್ಲಿ ನಾನು ಸ್ವಲ್ಪ ಗ್ರೀಸಿಂಗ್ಗೆ ಅಂತ 1 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಸಲ ನಾದ್ಕೊಳ್ತಾ ಇದ್ದೀನಿ. ಇದು ಒಂದು 10-15 ನಿಮಿಷಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು. ಇದು ನೆನೆಯೋಷ್ಟರಲ್ಲಿ ಒಂದು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇದು ಚಾಪರ್, ಇದು ತುಂಬಾ ಚೆನ್ನಾಗಿದೆ. ಇತ್ತೀಚೆಗೆ ನಾನು ಇದನ್ನು ಅಮೆಝಾನಿಂದ ಪರ್ಚೇಸ್ ಮಾಡಿರುವಂಥದ್ದು. ಈಗ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಟೈಮಲ್ಲಿ 200 ರುಪೀಸ್ಗೆ ಇದು ಸಿಗ್ತಾ ಇದೆ. ತುಂಬ ಚೆನ್ನಾಗಿ ಇದು ತರಕಾರಿಗಳನ್ನು ಚಾಪ್ ಮಾಡುತ್ತೆ. ಅದಕ್ಕೋಸ್ಕರ ನಿಮಗೂ ಒಂದು ಸಲ ತೋರಿಸೋಣ ಅಂತ ಹೇಳಿ ಇದರಲ್ಲಿ ತುಂಬ ಚೆನ್ನಾಗಿ ಚಾಪ್ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಇದು ಸ್ಟ್ರಿಂಗ್ಸ್ ಇದೆ, ಲೈಟಾಗಿ ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಕು, ನಮಗೆ ಯಾವ ಒಂದು ಸೈಜಲ್ಲಿ ಬೇಕಿದ್ರೂ ಕೂಡ ತರಕಾರಿಗಳು ಕಟ್ ಆಗುತ್ತೆ. ಇದೇ ರೀತಿಯಾಗಿ ನಾನೆಲ್ಲ ಒಂದು ತರಕಾರಿಗಳು ಬೇಕಾಗಿರುವಂಥದ್ದನ್ನು ಇದರಲ್ಲೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ 1 ಆಗುವಷ್ಟು ಮತ್ತು ಆಲೂಗಡ್ಡೆ 1, ಇದನ್ನು ಕೂಡ ನಾನು ಇದೇ ರೀತಿಯಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಪಾತ್ರೆ ತೊಗೊಂಡು ಅದರಲ್ಲಿ 1-2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಒಂದು ಸಣ್ಣದಾಗಿ ಹಚ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ತಿದ್ದೀನಿ. ಈರುಳ್ಳಿ ಏನು ಫ್ರೈ ಆಗೋ ಅವಶ್ಯಕತೆ ಇಲ್ಲ, ಒಟ್ಟಿಗೇನೆ ಎಲ್ಲ ತರಕಾರಿಗಳ ಜೊತೆ ಫ್ರೈ ಆಗುತ್ತೆ ಅದು ಕೂಡ. ಹಾಗಾಗಿ ಎಲ್ಲ ತರಕಾರಿಗಳನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ಸಣ್ಣದಾಗಿ ಹಚ್ಚಿರೋ ಒಂದು ಆಲೂಗಡ್ಡೆ, ಹಾಗೆ 1 ಕ್ಯಾರೆಟ್ ಸಣ್ಣದಾಗಿ ಹಚ್ಕೊಂಡಿರುವಂಥದ್ದು, ಮತ್ತು ಕ್ಯಾಪ್ಸಿಕಮ್ 3 ಕಲರ್ ಕ್ಯಾಪ್ಸಿಕಮ್ಮು ಒಂದು ಅರ್ಧ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಸಣ್ಣದಾಗಿ ಹಚ್ಕೊಂಡಿರುವಂಥದ್ದು. ಮತ್ತು ಕ್ಯಾಬೇಜ್ ಅಂದರೆ ಎಲೆಕೋಸನ್ನು ಕೂಡ 1 ಕಪ್ ಆಗುವಷ್ಟು, ಎಲ್ಲನೂ ಅರ್ಧ ಕಪ್ ಆಗುವಷ್ಟು ಹಾಕ್ಕೊಂಡ್ರೆ ಕ್ಯಾಬೇಜ್ ಮಾತ್ರ 1 ಕಪ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಸಣ್ಣದಾಗಿ ಹಚ್ಕೊಂಡಿರುವಂಥದ್ದು. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದರ ಕ್ಲೋಸ್ ಮಾಡಿ 1-2 ನಿಮಿಷಗಳ ಕಾಲ ಬೇಯಿಸ್ಕೊಬೇಕಾಗುತ್ತೆ. ಲಿಡ್ ಕ್ಲೋಸ್ ಮಾಡಿ ಒಂದು 2 ಮಿನಿಟ್ಸ್ ಬೆಂದಿರೋದು ಆಗಿದೆ. ಈಗ ಇದಕ್ಕೆ ಬೇಕಾಗಿರುವಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ತಿದ್ದೀನಿ. ನೀವು ಬೇಕಿದ್ರೆ ಖಾರದ ಪುಡಿ ಅಥವಾ ಮೆಣಸಿನಕಾಯಿ ಹಾಕ್ಕೊಬಹುದು ಖಾರಕ್ಕೆ ಅಂತ. ಗರಂ ಮಸಾಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು. ನೀವು ಗರಂ ಮಸಾಲೆ ಅಲ್ಲದೆ ಬೇರೆ ಯಾವುದಾದ್ರೂ ಮಸಾಲೆಗಳನ್ನು ಆ್ಯಡ್ ಮಾಡ್ಕೊಳ್ಳೋ ಹಾಗಿದ್ರೆ ಮಾಡ್ಕೊಬಹುದು. ಅಂದರೆ ಚಾಟ್ ಮಸಾಲ ಆಗಿರ್ಬೋದು, ಮತ್ತು ಆಮ್ಚೂರ್ ಪೌಡರ್ಸ್ ಈ ಥರದ್ದೆಲ್ಲ ಹಾಕ್ಕೊಬೋದು. ಸಣ್ಣದಾಗಿ ಹಚ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಸ್ಟವನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿದಾದಮೇಲೆ ಇದೆಲ್ಲ ಮಿಕ್ಸ್ ಮಾಡಿದಾದಮೇಲೆ ಇದು ಪೂರ್ತಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ತಣ್ಣಗಾದ ನಂತರ ನಾವು ಬೇರೆ ಒಂದು ಇದನ್ನು ಮಾಡಬೇಕಾಗುತ್ತೆ ಪ್ರೊಸೆಸನ್ನು. ಇದು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಇದು ಕಂಪ್ಲೀಟಾಗಿ ತಣ್ಣಗಾಗ್ಲಿಕ್ಕೆ ಬಿಡ್ತಾ ಇದ್ದೀನಿ. ಈಗ ಒಂದು 10-15 ನಿಮಿಷ ಆಗಿದೆ. ಈ ಒಂದು ಚಪಾತಿ ಹಿಟ್ಟು ಕೂಡ ನೆನ್ಕೊಂಡಿದೆ. ಈಗ ನಾನು ಇದರಿಂದ ಒಂದು ಸಣ್ಣ ಗಾತ್ರದ ಉಂಡೆಗಳನ್ನು ಮಾಡ್ಕೊಳ್ತಿದ್ದೀನಿ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಇದನ್ನು ಮಾಡ್ಕೊಬಹುದು. ನಾನು ಚಪಾತಿ ರೀತಿಯೇ ಮಾಡ್ಕೊಳ್ತಿದ್ದೀನಿ, ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ತಿದ್ದೀನಿ. ಯಾಕೆಂದರೆ 1-2 ತಿಂದರೆ ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಸಾಕಾಗುತ್ತೆ. ಹಾಗಾಗಿ ನಾನು ಇದನ್ನು ದೊಡ್ಡದಾಗಿ ಮಾಡ್ಕೊಳ್ತಿದ್ದೀನಿ. ನೀವು ಬೇಕಿದ್ರೆ ಇದನ್ನು ಸಣ್ಣದಾಗಿ ಕೂಡ ಮಾಡ್ಕೊಬೋದು. ಆಗಲೂ ನೋಡಲಿಕ್ಕೂ ಚೆನ್ನಾಗಿರುತ್ತೆ, ತಿನ್ನಲಿಕ್ಕೂ ಕೂಡ ಚೆನ್ನಾಗೇ ಇರುತ್ತೆ. ನಾನು ಚಪಾತಿ ರೀತಿ ಇದನ್ನು ಒತ್ಕೊಂಡಿದ್ದೀನಿ, ಚಪಾತಿ ಅಷ್ಟಗ್ಲೇ ಒತ್ಕೊಂಡಿರುವಂಥದ್ದು. ಈಗ ಇದ್ರ ಮೇಲೆ ನಾನು 1 ಸ್ಪೂನ್ ಆಗುವಷ್ಟು ಟೊಮೆಟೊ ಕೆಚಪ್ ಹಾಕ್ಕೊಳ್ತಿದ್ದೀನಿ. ನಿಮಗೆ ಟೊಮೆಟೊ ಕೆಚಪ್ ಇಷ್ಟ ಇಲ್ಲ ಅನ್ನೋಗಿದೆ ಶೆಜ್ವಾನ್ ಸಾಸ್ ಅಥವಾ ಬೇರೆ ಯಾವುದಾದ್ರೂ ಒಂದು ಸಾಸ್ಗಳನ್ನು ಇಲ್ಲಿ ಆ್ಯಡ್ ಮಾಡ್ಕೊಬೋದು. ಬೇಕು ಅನ್ನೋ ಹಾಗಿದ್ರೆ ಪಿಜ್ಜಾ ಸಾಸ್ ಕೂಡ ಆ್ಯಡ್ ಮಾಡ್ಕೊಬೋದು, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಬೇಡ ನಮಗೆ ಯಾವುದೇ ಸಾಸ್ಗಳನ್ನು ಹಾಗಿದ್ರೆ ಸಾಸನ್ನು ಸ್ಕಿಪ್ ಮಾಡಿ ಹಾಗೆ ಪ್ಲೈನಾಗಿ ಕೂಡ ಮಾಡ್ಕೊಬೋದು. ಅಂದರೆ ಜಸ್ಟ್ ನಾವು ಮಾಡಿರುವಂತಹ ಒಂದು ಸ್ಟಫಿಂಗ್ ಏನಿದೆ ಅದರಿಂದ ಮಾತ್ರ ಕೂಡ ಮಾಡ್ಕೊಬೋದು, ಅದು ಕೂಡ ಚೆನ್ನಾಗೇ ಇರುತ್ತೆ. ನೋಡಿ, ನಾನು ಮಾಡ್ಕೊಂಡಿರುವಂತಹ ಒಂದು ವೆಜಿಟೇಬಲ್ ಸ್ಟಫಿಂಗ್ ಏನಿದೆ ಸ್ವಲ್ಪ ತೆಳ್ಳಕ್ಕೆ ಸ್ಪ್ರೆಡ್ ಮಾಡ್ಕೊಳ್ತಿದ್ದೀನಿ. ಮಂದಕ್ಕೆ ಮಾಡೋ ಅವಶ್ಯಕತೆ ಇಲ್ಲ, ತುಂಬ ತೆಳ್ಳಕ್ಕೆ ನಾನು ಇದನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲೂ ಅರ್ಧ ಬದಿಗೆ ಮಾತ್ರ ಮಾಡ್ಕೊಳ್ತಿರೋದು, ಇನ್ನು ಅರ್ಧ ಪಾರ್ಟ್ ಹಾಗೇ ಇದೆ.
ಸೊ ನೋಡಿ ಈ ರೀತಿ ನಾನು ವಿಡಿಯೋದಲ್ಲಿ ತೋರಿಸಿರೋ ರೀತಿ ಇನ್ನು ಅರ್ಧ ಪಾರ್ಟನ್ನು ಅದ್ರ ಮೇಲೆ ಈ ರೀತಿ ನಾನು ಕವರ್ ಮಾಡ್ತಿದ್ದೀನಿ. ಹಾಗೆ ಎಡ್ಜಲ್ಲಿ ಫೋರ್ಕಿಂದ ಈ ರೀತಿ ಪ್ರೆಸ್ ಮಾಡಿದ್ರೆ ಒಂದು ಒಳ್ಳೆ ಡಿಸೈನ್ ಕಾಣುತ್ತೆ. ನಿಮಗೆ ಬೇಕಿದ್ರೆ ಮಾಡ್ಕೊಬಹುದು. ಈ ಒಂದು ಡಿಸೈನ್ ಬೇಡ ಅನ್ನೋ ಹಾಗಿದ್ರೆ ಸ್ಕಿಪ್ ಕೂಡ ಮಾಡ್ಕೊಬಹುದು. ಇದೇ ರೀತಿಯಾಗಿ ಎರಡೂ ಬದಿನೂ ಕೂಡ ಇದೇ ಡಿಸೈನ್ನ ಮಾಡ್ಕೊಬೇಕು. ಯಾರಾದರೂ ಹೊಸದಾಗಿ ನನ್ನ ಒಂದು ಚಾನಲ್ನಲ್ಲಿ ವೀಡಿಯೋಸ್ನ ನೋಡ್ತಿದ್ರೆ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಅವರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಒಂದು ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ವಿಡಿಯೋಸ್ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ಇಮಿಡಿಯೇಟಾಗಿ ನೋಡಬಹುದು. ಹಾಗೆ ನೋಟಿಫಿಕೇಷನ್ ಕೂಡ ಬರುತ್ತೆ. ನೋಡಿ ಇದೇ ರೀತಿಯಾಗಿ ಎಲ್ಲನೂ ಕೂಡ ಮಾಡ್ಕೊಬೇಕು. ಹಾಗೆ ತವಾ ಮೇಲೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ, 1 ಸ್ಪೂನ್ ಆಗುವಷ್ಟು ನಾನು. ಮತ್ತು ಇದನ್ನು ಎರಡೂ ಬದಿನೂ ಕೂಡ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಬೇಕಾಗುತ್ತೆ. ಫ್ಲೇಮ್ ಯಾವಾಗಲೂ ಸಿಮ್ಮಲ್ಲಿ ಇರಬೇಕು, ಯಾಕೆಂದರೆ ನಾವು ಇದನ್ನು ಒಳಗಡೆ ಇರುವಂತಹ ಲೇಯರ್ ಕೂಡ ಬೇಯಬೇಕಾಗಿರೋದ್ರಿಂದ ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ಬೇಯಿಸ್ಕೊಬೇಕಾಗುತ್ತೆ. ನೀವು ಬೇಕಿದ್ರೆ ಇದನ್ನು ಲಿಡ್ ಕ್ಲೋಸ್ ಮಾಡಿ ಕೂಡ ಬೇಯಿಸ್ಕೊಬೋದು, ಆಗಿನ್ನೂ ಕೂಡ ಚೆನ್ನಾಗಿ ಕುಕ್ ಆಗುತ್ತೆ. ಎರಡೂ ಬದಿನೂ ಕೂಡ ಒಂದು ಬ್ರೌನ್ ಸ್ಪಾಟ್ಸ್ ಬಂದ ಮೇಲೆ ಇದು ಬೆಂದಿದೆ ಅಂತ ಅರ್ಥ. ಸೊ ನಾವು ಯಾವ ರೀತಿ ಚಪಾತಿ ಎಲ್ಲ ಮಾಡ್ತೀವಲ್ವ ಅದೇ ರೀತಿ ನೋಡಿ ಈ ರೀತಿ ಕಲರ್ ಬಂದರೆ ಇದು ಆಗಿದೆ ಅಂತ ಅರ್ಥ. ಒಂದು ರೆಸಿಪಿ ತುಂಬಾ ಹೆಲ್ದಿ ಕೂಡ ಹೌದು ಫ್ರೆಂಡ್ಸ್. ನೀವು ಕೂಡ ಮನೇಲಿ ಖಂಡಿತ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಒಂದು ಕಡೆ ಬೆಂದಿರೋದಾಗಿದೆ. ಈಗ ಸ್ವಲ್ಪ ಪ್ರೆಸ್ ಮಾಡ್ತಾ ಇದನ್ನು ಬೇಯಿಸ್ಕೊಬೇಕಾಗುತ್ತೆ. ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಅದು ಈವನ್ ಆಗಿ ಕುಕ್ ಆಗುತ್ತೆ. ಹಾಗಾಗಿ ಪ್ರೆಸ್ ಮಾಡ್ಕೊಳ್ತಾ ಇದನ್ನು ಬೇಯಿಸ್ಕೊಬೇಕು. ನೋಡಿ ಈ ರೀತಿಯಾಗಿ ಬೆಂದಿರೋದೆಲ್ಲ ಆದ ನಂತರ ನಾನು ಇದನ್ನು ತವಾದಿಂದ ಹೊರ ತೆಗಿತಾ ಇದ್ದೀನಿ. ನೋಡಿದ್ರಲ್ವ ಫ್ರೆಂಡ್ಸ್, ಹೇಗೆ ಈಸಿಯಾಗಿ ಹೆಲ್ದಿಯಾಗಿ ಹಾಗೆ ತುಂಬಾ ರುಚಿಯಾಗಿರುವಂತಹ ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ಕೊಬೋದು ಅಂತ. ಈ ರೀತಿ ಮಾಡೋದ್ರಿಂದ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ತರಕಾರಿ ತಿಂದೇ ಇರೋ ಮಕ್ಕಳು ಕೂಡ ಇದನ್ನು ಖಂಡಿತ ತಿಂತಾರೆ. ನೋಡಿ ನಾನು ಇದನ್ನು ಶೆಜ್ವಾನ್ ಸಾಸ್ ಜೊತೆ ಇದನ್ನು ಸರ್ವ್ ಮಾಡ್ಕೊಂಡಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ಹಾಗೆ ತುಂಬ ಸಾಫ್ಟಾಗಿ ಕೂಡ ಇದೆ. ಈ ಒಂದು ರೆಸಿಪಿ ನಿಮಗೂ ಕೂಡ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.